ಹಾಯ್ ಹೆಲೋ ನಮಸ್ತೆ ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಈ ವಿಡಿಯೋ ಕೆಸೆಟ್ ಸ್ಟೂಡೆಂಟ್ಸ್ಗೆ ಅಂತಲೇ ಮಾಡಿರುವಂಥದ್ದು. ವಿಷಯ ಸಮಾಜಶಾಸ್ತ್ರ. ಇದು ಬಂದು ಘಟಕ 2 ಭಾಗ 3 ಸಮಾಜಶಾಸ್ತ್ರದಲ್ಲಿ ಮೂಲಭೂತ ಪರಿಕಲ್ಪನೆಗಳು. ಅದರಲ್ಲಿ ಬಂದು ಸಮಾಜ, ಸಮುದಾಯ, ಸಂಘ, ಸಂಸ್ಥೆ. ಸಮಾಜ ಮತ್ತು ಸಮುದಾಯ ನಡುವಿನ ವ್ಯತ್ಯಾಸಗಳು. ಇಲ್ಲಿ ಕೆಲವು ಬಹು ಆಯ್ಕೆ ಪ್ರಶ್ನೆಗಳಿವೆ. ನೀವು ಇದನ್ನು ನೋಡಿ ಪ್ರಾಕ್ಟೀಸ್ ಮಾಡಿ, ಹೆಲ್ಪ್ ಆಗುತ್ತೆ ನಿಮಗೆ ಮುಂದೆ ಎಕ್ಸಾಮಲ್ಲಿ. ಸೊ ಮೊದಲನೇ ಪ್ರಶ್ನೆ, ಇವರ ಪ್ರಕಾರ ಸಮುದಾಯವು ಮಾನವನ ಸಂತತಿಯನ್ನು ಮುಂದುವರಿಸಲು ಮಾನವ ಸಮೂಹಗಳ ಸಹಕಾರದೊಂದಿಗೆ ಜೀವಿಸಲು ವಾಸಿಸುವುದೇ ಆಗಿದೆ. ಈ ರೀತಿ ಸಮುದಾಯಕ್ಕೆ ಒಂದು ವ್ಯಾಖ್ಯಾನ ನೀಡಿರೋರು ಯಾರು ಇವರಲ್ಲಿ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸಮ್ನರ್. ಇನ್ನು ನೆಕ್ಸ್ಟ್, ಇವರ ಪ್ರಕಾರ ಸಮುದಾಯವೆಂದರೆ ಯಾವುದೇ ಗುಂಪಿನ ಸದಸ್ಯರು ಎಲ್ಲಿಯಾದರೂ ಚಿಕ್ಕದು ಅಥವಾ ದೊಡ್ಡದು ಒಂದೆಡೆ ವಾಸ ಮಾಡುತ್ತಾ ಅದು ಅಥವಾ ಇದು ಎನ್ನದೇ ನಿರ್ದಿಷ್ಟ ಆಸಕ್ತಿಯನ್ನು ಹೊಂದಿರುವ ಗುಂಪನ್ನು ಸಮುದಾಯವೆಂದು ಕರೆಯುತ್ತಾರೆ. ಇವರು ಈ ರೀತಿ ಸಮುದಾಯವನ್ನು ವ್ಯಾಖ್ಯಾನಿಸಿದ್ದಾರೆ. ಯಾರು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೆಕೈವರ್ ಮತ್ತು ಪೇಜ್. ಇನ್ನು ನಾಲ್ಕನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಸಂಘಕ್ಕೆ ಉದಾಹರಣೆ. ಇದರಲ್ಲಿ ಕೊಟ್ಟಿರೋದಲ್ರಿ, ಇದರಲ್ಲಿ ಕೊಟ್ಟಿದ್ದಾರಲ್ಲ ಸ್ಟೇಟ್ಮೆಂಟ್ಸು, ಇವುಗಳಲ್ಲಿ ಯಾವುದು ಅಂತ ಕೇಳಿದ್ದಾರೆ. ಎ ಸಾರ್ವಜನಿಕ ಗ್ರಂಥಾಲಯದಲ್ಲಿ ಮ್ಯಾಗಝೀನ್ಗಳನ್ನು ಓದುವಾಗ ಸೇರುವ ಸಮೂಹ. ಬಿ ನಿರ್ದಿಷ್ಟವಾಗಿ ಸಾಮಾನ್ಯ ಆಸಕ್ತಿಗಳನ್ನು ಹೊಂದಿರುವ ಸಮೂಹವು ವ್ಯವಸ್ಥಿತವಾಗಿ ಸಂಘಟಿಸಲ್ಪಟ್ಟಿರುವುದು. ಸಿ ಕ್ರಿಕೆಟ್ ಪಂದ್ಯವನ್ನು ನೋಡಲು ಒಂದು ಕಡೆ ಸೇರುವ ಜನಸಮೂಹ. ಡಿ ನೋಡಿ, ಇವುಗಳಲ್ಲಿ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಸಂಘಕ್ಕೆ ಉದಾಹರಣೆ ಅಂದರೆ ನಿರ್ದಿಷ್ಟವಾಗಿ ಸಾಮಾನ್ಯ ಆಸಕ್ತಿಗಳನ್ನು ಹೊಂದಿರುವ ಸಮೂಹವು ವ್ಯವಸ್ಥಿತವಾಗಿ ಸಂಘಟಿಸಲ್ಪಟ್ಟಿರುವುದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇನ್ನು ಐದನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆ ಅಥವಾ ಹೇಳಿಕೆಗಳನ್ನು ಆಯ್ಕೆ ಮಾಡಿ. ಒಂದನೇದು, ಸಮಾಜವು ಸಂಘಕ್ಕಿಂತ ಹಳೆಯದಾದದ್ದು. ಇದು ಸರಿಯಾದ ಹೇಳಿಕೆಯಾಗಿದೆ. ಎರಡನೇದು, ವ್ಯಕ್ತಿಗಳ ನಿರ್ದಿಷ್ಟ ಆಸಕ್ತಿಗಳನ್ನು ಪೂರೈಸಲು ಹುಟ್ಟಿಕೊಂಡಿದ್ದೇ ಸಂಘ. ಇದು ಕೂಡ ಸರಿಯಾದ ಹೇಳಿಕೆ. ಮೂರನೇದು, ಸಮಾಜವು ವ್ಯವಸ್ಥಿತವಾಗಿರಬಹುದು ಇಲ್ಲವೇ ಅವ್ಯವಸ್ಥಿತೆಯಿಂದ ಕೂಡಿರಬಹುದು. ಇದು ಕೂಡ ಕರೆಕ್ಟು. ಸಮಾಜದಲ್ಲಿ ಸದಸ್ಯತ್ವವು ಕಡ್ಡಾಯ, ಆದರೆ ಸಂಘದ ಸದಸ್ಯತ್ವವು ಸ್ವಯಂ ಪ್ರೇರಣೆ ಇಲ್ಲವೇ ತಾತ್ಕಾಲಿಕವಾಗಿರಬಹುದು. ಇಲ್ಲಿ ಮೇನಾಗಿ ಏನು ಕೇಳಿದರೆ ಸರಿಯಾದ ಹೇಳಿಕೆ. ಸೊ ಇಲ್ಲಿ ಇದಕ್ಕೆ ಸರಿಯಾದ ಉತ್ತರ ಎಲ್ಲವೂ ಕೂಡ ಸರಿಯಾಗಿರುವಂಥ ಹೇಳಿಕೆಯಾಗಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆ ಅಥವಾ ಹೇಳಿಕೆಗಳನ್ನು ಆಯ್ಕೆ ಮಾಡಿ. ಆರನೇ ಪ್ರಶ್ನೆ, ಎ ಸಮುದಾಯವು ಒಂದು ಪ್ರದೇಶದಲ್ಲಿ ವಾಸಿಸುವ ಜನರಲ್ಲಿ ನಾವು ಎಂಬ ಮನೋಭಾವನೆಯನ್ನು ವ್ಯಕ್ತಪಡಿಸುತ್ತದೆ. ಇದು ಸರಿಯಾದ ಹೇಳಿಕೆಯಾಗಿದೆ. ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಸಮುದಾಯವು ಒಂದು ಪ್ರದೇಶದಲ್ಲಿ ವಾಸಿಸುವ ಜನರಲ್ಲಿ ನಾವು ನಮ್ಮವರು ಎಂಬ ಮನೋಭಾವನೆಯನ್ನು ವ್ಯಕ್ತಪಡಿಸುತ್ತದೆ. ಪ್ರತಿಯೊಂದು ಸಮುದಾಯವು ತನ್ನದೇ ಆದ ಹೆಸರನ್ನು ಹೊಂದಿದೆ. ಇದು ಆಪ್ಷನ್ ಬಿ. ಏನು ಸಿ ಸಮಾಜವು ಅನೇಕ ಸಮುದಾಯಗಳನ್ನು ಒಳಗೊಂಡಿದೆ. ಸಮುದಾಯವು ಸಮಾಜದ ಒಳಗಡೆ ಅಸ್ತಿತ್ವದಲ್ಲಿದೆ. ಡಿ ಬಂದು ಎಲ್ಲವೂ ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೇಳಿರೋದು ಸರಿಯಾದ ಹೇಳಿಕೆ. ಸೊ ಎಲ್ಲವೂ ಇದಕ್ಕೆ ಸರಿಯಾದ ಹೇಳಿಕೆಗಳಾಗಿವೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೆವೆಂತ್ ಒನ್, ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆಗಳನ್ನು ಆಯ್ಕೆ ಮಾಡಿ. ಸಂಸ್ಥೆ ಅಮೂರ್ತವಾಗಿದೆ. ಮೊದಲನೆಯದು ಸಂಸ್ಥೆಯು ಅಮೂರ್ತವಾಗಿದೆ, ಸಂಘವು ಮೂರ್ತವಾಗಿದೆ. ಇದು ಸರಿಯಾದ ಹೇಳಿಕೆಯಾಗಿದೆ. ಸಂಸ್ಥೆಯು ಸಂಘಗಳನ್ನು ವಿಚಾರ ಮಾಡುವ ಕ್ರಮವನ್ನು ಸೂಚಿಸುತ್ತದೆ. ಕರೆಕ್ಟ್. ಸಂಘಗಳು ವಿಚಾರಪೂರ್ವಕವಾಗಿ ಯೋಚಿಸಿ ಮತ್ತು ಉದ್ದೇಶಪೂರ್ವಕವಾಗಿ ಕಟ್ಟಲಾಗುತ್ತದೆ. ಇದು ಕೂಡ ಸರಿಯಾದ ಹೇಳಿಕೆಯಾಗಿದೆ. ಇನ್ನು ಮೂರನೇದು, ಕುಟುಂಬವು ಒಂದು ಸಂಘವಾಗಿದ್ದು ವಿವಾಹ, ವಾಸಸ್ಥಾನ, ಪಾರಂಪರಿಕ ವ್ಯವಸ್ಥೆ ಮತ್ತು ಆಸ್ತಿ ಅದರ ಪ್ರಮುಖ ಸಂಸ್ಥೆಗಳಾಗಿವೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎಲ್ಲವೂ ಸರಿಯಾಗಿರೋದ್ರಿಂದ ಇವರು ಕೇಳಿರೋದು ಸರಿಯಾದ ಹೇಳಿಕೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಡಿ, ಎಲ್ಲವೂ ಸರಿಯಾಗಿವೆ. ಇನ್ನು
ನೆಕ್ಸ್ಟು, ಸಾಮಾಜಿಕ ರಚನೆಯು ಸಂಸ್ಕೃತಿಯ ಅಂಶವಾಗಿಲ್ಲ, ಆದರೆ ಸಾಮಾಜಿಕ ರಚನೆಯು ನಿರ್ದಿಷ್ಟ ಜನರ ಒಟ್ಟಾರೆ ಸಂಸ್ಕೃತಿಯಾಗಿದೆ ಎಂದು ಹೇಳಿದವರು ಯಾರು ಅಂದರೆ ಇಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಪೋರ್ಟಿಸ್. ಏನು ನೆಕ್ಸ್ಟು, ಇವರಲ್ಲಿ ಥಿಯರಿ ಆಫ್ ಸೋಷಿಯಲ್ ಸ್ಟ್ರಕ್ಚರ್ ಗ್ರಂಥದ ಲೇಖಕರು ಯಾರು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಎಫ್ ನಾಡಲ್. ಬಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಏನು 10th ಒನ್, ಸಮಾಜಶಾಸ್ತ್ರದಲ್ಲಿ ಜೈವಿಕ ಸಾದೃಶ್ಯದ ವಿಚಾರಗಳನ್ನು ಪರಿಚಯಿಸಿದವರು ಯಾರು ಅಂದರೆ ಹಾರ್ಬರ್ಟ್ ಸ್ಪೆನ್ಸರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಏನು, ಸ್ಟ್ರಕ್ಚರ್ ಆಫ್ ಸೋಷಿಯಲ್ ಆ್ಯಕ್ಷನ್ ಎಂಬ ತನ್ನ ಗ್ರಂಥದಲ್ಲಿ ಡ್ಯಾಶ್ ರವರು ರಚನೆಯ 4 ಕ್ರಿಯಾ ವ್ಯವಸ್ಥೆಗಳಿಗೆ ಒತ್ತು ನೀಡಿದ್ದಾರೆ. ಇದಕ್ಕೆ ಸ್ಟ್ರಕ್ಚರ್ ಆಫ್ ಸೋಷಿಯಲ್ ಆ್ಯಕ್ಷನ್ ಎಂಬುದು ಟಾಲ್ಕಟ್ ಪಾರ್ಸನ್ಸ್ ರವರ ಒಂದು ಪ್ರಸಿದ್ಧ ಕೃತಿ. ಸೊ ಇದಕ್ಕೆ ಸರಿಯಾದ ಉತ್ತರ ಟಾಲ್ಕಟ್ ಪಾರ್ಸನ್ಸ್. ಏನು ನೆಕ್ಸ್ಟು, ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆ ಅಥವಾ ಹೇಳಿಕೆಗಳನ್ನು ಆಯ್ಕೆ ಮಾಡಿ ಅಂತ ಇದೆ. ಸಂಸ್ಕೃತಿಯು ಸಾಮಾಜಿಕ ರಚನೆಯ ಗೋಚರ ಅಂಶ, 1ನೇದು. 2ನೇದು, ಭೌತಶಾಸ್ತ್ರದಿಂದ ಕಾರ್ಯ ಎಂಬ ಪದವನ್ನು ತೆಗೆದುಕೊಳ್ಳಲಾಗಿದೆ. ಐ ಥಿಂಕ್ ಇದು ರಾಂಗ್. ಇದು ಜೀವಶಾಸ್ತ್ರದಿಂದ ಕಾರ್ಯ ಎಂಬ ಪದವನ್ನು ತೆಗೆದುಕೊಳ್ಳಲಾಗಿದೆ ಅಂತ ಬರಬೇಕಿತ್ತು, ಭೌತಶಾಸ್ತ್ರ ಅಂತ ಕೊಟ್ಟಿದ್ದಾರೆ. ಇನ್ನು 3ನೇದು, ಅವ್ಯಕ್ತತೆ ಡೆಫಿನೇಷನ್ನು ನಿಯಮಗಳು ಮತ್ತು ನಿಬಂಧನೆಗಳ ಜಾರಿಯ ಮೂಲಕ ಸಾಮಾಜಿಕ ವ್ಯವಸ್ಥೆಯನ್ನು ಮುಂದುವರಿಯುವಂತೆ ನೋಡಿಕೊಳ್ಳುವುದು ಅವ್ಯಕ್ತತೆ ಅಂತ ಕೊಟ್ಟಿದ್ದಾರೆ. ಇದು ರೈಟ್. ಇಲ್ಲಿ ಕೇಳಿರೋದು ಸರಿಯಾದದ್ದನ್ನು ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ. 1 ಸರಿ, 2 ತಪ್ಪು, 3ನೇದು ಸರಿ. ಇಲ್ಲಿ 1 ಮತ್ತು 3 ಅನ್ನೋದು ಸರಿಯಾದ ಹೇಳಿಕೆಗಳು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಏನು ನೆಕ್ಸ್ಟು, ಸಮಾಜಶಾಸ್ತ್ರಜ್ಞರು ಮತ್ತು ರಾಷ್ಟ್ರೀಯತೆ ಇವುಗಳನ್ನು ಮ್ಯಾಚ್ ದ ಫಾಲೋಯಿಂಗ್ ಅಂತ ಕೊಟ್ಟಿದ್ದಾರೆ. ಕ್ವಶನ್ನು, ವಿಲ್ಫ್ರೆಡೋ ಪ್ಯಾರೆಟೋ ಭಾರತ ಅಂತ ಇದೆ, ಟಾಲ್ಕಟ್ ಪಾರ್ಸನ್ಸ್ ಫ್ರಾನ್ಸ್, ಎಮಿಲಿ ಡರ್ಕೀಮ್ ಜರ್ಮನಿ, ಕಾರ್ಲ್ ಮಾರ್ಕ್ಸ್ ಇಟಲಿ, ಡಾಕ್ಟರ್ ಜಿ.ಎಸ್. ಗುರೆ ಅಮೇರಿಕಾ ಅಂತ ಇದೆ. ಇದಕ್ಕೆ ಉತ್ತರ ನೋಡೋದಾದರೆ ವಿಲ್ಫ್ರೆಡೋ ಇಟಾಲಿ ಅವರ ರಾಷ್ಟ್ರೀಯತೆ, ಟಾಲ್ಕಟ್ ಪಾರ್ಸನ್ಸ್ ಅಮೇರಿಕಾ, ಎಮಿಲಿ ಡರ್ಕೀಮ್ ಫ್ರಾನ್ಸ್, ಕಾರ್ಲ್ ಮಾರ್ಕ್ಸ್ ಜರ್ಮನಿ, ಡಾಕ್ಟರ್ ಜಿ.ಎಸ್. ಗುರೆ ಭಾರತ. ಇನ್ನು ನೆಕ್ಸ್ಟ್ ಕ್ವಶನ್, ಇದರಲ್ಲಿ ತಪ್ಪಾದ ಹೇಳಿಕೆಯನ್ನು ಆಯ್ಕೆ ಯಾವುದು ಅಂತ ಕೇಳಿದರೆ 1ನೇದು, ವಿಲ್ಫ್ರೆಡೋ ಪ್ಯಾರೆಟೋರವರು ಇಟಲಿ ರೈಲ್ವೆಯಲ್ಲಿ ಇಂಜಿನಿಯರ್ ಆಗಿದ್ದರು ಅಂತ ಕೊಟ್ಟಿದ್ದಾರೆ. ಇದು ಸರಿ, ಅವರು ಇಟಲಿ ರೈಲ್ವೆಯಲ್ಲಿ ಇಂಜಿನಿಯರ್ ಆಗಿದ್ದರು. ಇನ್ನು ನೆಕ್ಸ್ಟ್, ಇದು ಪ್ಯಾರೆಟೋ ಬಗ್ಗೆ ಸಂಬಂಧಪಟ್ಟಂಥ ಹೇಳಿಕೆಗಳು. ನೆಕ್ಸ್ಟು, ಪ್ಯಾರೆಟೋ ಪ್ರಕಾರ ಸಮಾಜದಲ್ಲಿನ ಸಮತೋಲನವು ಮಿಗಿಲಾದ ಮಾನವೀಯ ಪರಿಸರ ವ್ಯವಸ್ಥೆಯ ಹೊರಗಿನ ಮತ್ತು ಆಂತರಿಕ ಅಂಶಗಳಿಂದ ಪ್ರಭಾವಿಸಲ್ಪಟ್ಟಿದೆ. ಇವರ ಪ್ರಕಾರ ಸಮಾಜದಲ್ಲಿನ ಸಮತೋಲನ ಅನ್ನೋದು ಮಿಗಿಲಾದ ಮಾನವೀಯ ಪರಿಸರ ವ್ಯವಸ್ಥೆಯ ಹೊರಗಿನ ಮತ್ತು ಆಂತರಿಕ ಅಂಶಗಳಿಂದ ಪ್ರಭಾವಿಸಲ್ಪಟ್ಟಿದೆ ಅಂತ ಅವರ ಅಭಿಪ್ರಾಯವಾಗಿದೆ. ಇನ್ನು ನೆಕ್ಸ್ಟ್, ದಿ ಸೋಷಿಯಲ್ ಸಿಸ್ಟಮ್ ಇವರ ಪ್ರಧಾನ ಸೈದ್ಧಾಂತಿಕ ಕೃತಿ ಅಂತ ಕೊಟ್ಟಿದ್ದಾರೆ. ಇದು ಬಂದು ತಪ್ಪು. ದಿ ಸೋಷಿಯಲ್ ಸಿಸ್ಟಮ್ ಅನ್ನೋದು ಟಾಲ್ಕಟ್ ಪಾರ್ಸನ್ ಅವರ ಒಂದು ಪ್ರಸಿದ್ಧ ಕೃತಿ. ಇವ್ರು ಕೇಳಿರೋದು ತಪ್ಪಾದ ಹೇಳಿಕೆ ಅಂತ. ಸೊ ಇದಕ್ಕೆ ಸರಿಯಾದ ಉತ್ತರ 3 ಮಾತ್ರ ಇದಕ್ಕೆ ತಪ್ಪಾದ ಹೇಳಿಕೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ನು ನೆಕ್ಸ್ಟು, AGIL ಪರಿಕಲ್ಪನೆ ನೀಡಿದವರು ಯಾರು ಅಂತ ಕೇಳಿದರೆ 15th ಒನ್. ಇದಕ್ಕೆ ಸರಿಯಾದ ಉತ್ತರ ಟಾಲ್ಕಟ್ ಪಾರ್ಸನ್ಸ್. ಇನ್ನು ನೆಕ್ಸ್ಟು 16th ಒನ್, ದಿ ಸೋಷಿಯಲ್ ಸಿಸ್ಟಮ್ ಇವರ ಪ್ರಧಾನ ಸೈದ್ಧಾಂತಿಕ ಕೃತಿ. ಇದು ಕೂಡ ಟಾಲ್ಕಟ್ ಪಾರ್ಸನ್ಸ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ. ದಿ ಸೋಷಿಯಲ್ ಸಿಸ್ಟಮ್ ಅನ್ನೋದು ಇವರ ಒಂದು ಪ್ರಮುಖ ಪ್ರಸಿದ್ಧ ಕೃತಿಯಾಗಿದೆ. ನೆಕ್ಸ್ಟು, ಕೆಳಗೆ ಹೆಸರಿಸಿರುವವರಲ್ಲಿ ಯಾರು ಅನಾಮಿ ಎಂಬ ಪದವನ್ನು ರಚಿಸಿದರು? ಇದಕ್ಕೆ ಸರಿಯಾದ ಉತ್ತರ
ಪಿ ಎಮೈಲ್ ಡರ್ಖೀಮ್ ಅವರು ಅನಾಮಿ ಎಂಬ ಪದವನ್ನು ರಚಿಸಿದರು. ಇನ್ನು ನೆಕ್ಸ್ಟ್ 18th ಒನ್, ಕೆಳಗಿನವರಲ್ಲಿ ಯಾರು ನಿಯಮ ಎಂಬ ಪದವನ್ನು ರಚಿಸಿದರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. ಇನ್ನು ನೆಕ್ಸ್ಟ್ 19th ಒನ್, ಇವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗುವುದು? ಯಾವುದು ಸರಿಯಾಗಿ ಹೊಂದಾಣಿಕೆಯಾಗುವುದು ಅಂತ ಕೇಳಿದರೆ, ಮೊದಲನೇದು ಅನುಕೂಲಕರ ಅಥವಾ ನಕಾರಾತ್ಮಕ ಪರಿಣಾಮಗಳನ್ನುಂಟು ಮಾಡುವ ಕಾರ್ಯಗಳು ಅಂತ ಕರೀತಾರೆ ಅಂತ ಕೊಟ್ಟಿದ್ದಾರೆ. ಆ ಕಾರ್ಯಗಳಿಗೆ ಅನುಕೂಲಕರ ಅಥವಾ ನಕಾರಾತ್ಮಕ ಪರಿಣಾಮಗಳನ್ನುಂಟು ಮಾಡುವ ಕಾರ್ಯಗಳು ಅಂತ ಡೆಫಿನೇಷನ್ ಕೊಟ್ಟಿದ್ದಾರೆ. ಇದು ಕರೆಕ್ಟು. ಸ್ವಭಾವದಲ್ಲಿ ಸಕಾರಾತ್ಮಕವಾಗಿರುವ ಕಾರ್ಯಗಳು ಸತ್ಕಾರ್ಯಗಳು ಅಂತ ಕೊಟ್ಟಿದ್ದಾರೆ. ಇದು ಕೂಡ ಕರೆಕ್ಟ್. ಆಪ್ಷನ್ 2 1 and 2 both are right answers. ನೆಕ್ಸ್ಟ್, ಸುಲಭವಾಗಿ ಗೋಚರಿಸುವ ಪರಿಣಾಮಗಳನ್ನುಂಟು ಮಾಡುವ ಕಾರ್ಯಗಳು ವ್ಯಕ್ತ ಕಾರ್ಯಗಳು ಅಂತ ಇದೆ. ಇದು ಕೂಡ ಕರೆಕ್ಟಾಗಿರೋದು, ಕರೆಕ್ಟಾಗಿ ಹೊಂದಾಣಿಕೆ ಆಗುತ್ತೆ. ಉದ್ದೇಶವಿಲ್ಲದ ಮತ್ತು ಗೊತ್ತಿಲ್ಲದ ಪರಿಣಾಮಗಳನ್ನುಂಟು ಮಾಡುವ ಕಾರ್ಯಗಳನ್ನು ವ್ಯಕ್ತ ಕಾರ್ಯಗಳು ಅಂತ ಕರೀತಾರೆ. ಇದು ಕೂಡ ರೈಟ್. ಸೊ ಇದಕ್ಕೆ ಸರಿಯಾದ ಉತ್ತರ ಡಿ. ಎಲ್ಲವೂ ಸರಿಯಾಗಿ ಹೊಂದಾಣಿಕೆಯಾಗುತ್ತೆ ಅಂತ. ಇನ್ನು ನೆಕ್ಸ್ಟು, ಇವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗುವುದು? ಮೊದಲನೇದು ಸಾಂಸ್ಥಿಕವಾಗಿ ನಿಯಂತ್ರಿಸಲ್ಪಟ್ಟ ಅಥವಾ ವ್ಯಾಖ್ಯಾನಿಸಲ್ಪಟ್ಟ ಸಂಬಂಧಗಳಲ್ಲಿನ ವ್ಯಕ್ತಿಗಳ ವ್ಯವಸ್ಥೆ ರಚನೆ. ಎರಡನೇದು ಸಮಾಜದ ಉಳಿವಿಗಾಗಿ ಅವಶ್ಯವಾದ ಉಪಯುಕ್ತ ಚಟುವಟಿಕೆಯನ್ನು ಕಾರ್ಯ ಅಂತ ಡಿಫೈನ್ ಮಾಡಿದ್ದಾರೆ. ನೆಕ್ಸ್ಟು, ಸಾಮಾಜಿಕ ಪರಿಸರಕ್ಕೆ ಹೊಂದಿಕೊಳ್ಳುವ ಅಗತ್ಯತೆ, ಉಳಿದುಕೊಳ್ಳುವ ವಸ್ತುಗಳಿಗಾಗಿ ಪರಿಸರವನ್ನು ಪರಿವರ್ತಿತಗೊಳಿಸುವುದು ಮತ್ತು ವ್ಯಕ್ತಿಗಳಿಗೆ ಅವುಗಳನ್ನು ಹಂಚುವುದು, ಇದನ್ನು ಹೊಂದಾಣಿಕೆ ಅಂತ ಕರೀತಾರೆ. ನಾಲ್ಕನೇದು, ನಿಯಮಗಳ ಪ್ರಕಾರ ನಿಬಂಧನೆ ಮತ್ತು ಸಾಮಾಜಿಕ ಪಾತ್ರಗಳ ಸಲಹುವಿಕೆಯನ್ನು ಮಾದರಿ ಮುಂದುವರಿಕೆ ಅಂತ ಕರೀತಾರೆ ಅಂತ ಹೇಳಿದರೆ. ಮೇನಾಗಿ ಕೇಳಿರೋದು ಸರಿಯಾದದ್ದನ್ನು ಆಯ್ಕೆ ಮಾಡಿ ಹೊಂದಿಕೆಯಾಗುವುದನ್ನು ಅಂತ ಕೇಳಿದರೆ ಎಲ್ಲವೂ ಸರಿಯಾಗಿ ಹೊಂದಿಕೆಯಾಗುತ್ತೆ. ಸರಿಯಾದ ಉತ್ತರ ಆಪ್ಷನ್ ಡಿ, ಎಲ್ಲವೂ. ನೆಕ್ಸ್ಟು, ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆ ಅಥವಾ ಹೇಳಿಕೆಗಳನ್ನು ಆಯ್ಕೆ ಮಾಡಿ ಅಂತ ಇದೆ. ಇಲ್ಲಿ ಕ್ವಶನು ಆಪ್ಷನ್ 1, ಸಂಘಟನೆಯನ್ನು ಕುರಿತು ಎಲ್ಲ ವಿವರಣೆಯನ್ನು ನೀಡುವ ಕ್ರಿಯಾತ್ಮಕ ಚಟುವಟಿಕೆಗಳನ್ನು ಒಳಗೊಂಡಿರುವ ಕಿರುಪುಸ್ತಕ ಬೈಲಾಸ್. ಸಂಘಟನೆಯನ್ನು ಕುರಿತು ಯಾವುದೇ ಒಂದು ಸಂಘಟನೆ ಆಗಲಿ ಅದರ ಬಗ್ಗೆ ವಿವರಣೆ ಮತ್ತು ಕ್ರಿಯಾತ್ಮಕ ಚಟುವಟಿಕೆಗಳನ್ನು ಕೂಡಿರುವ ಪುಸ್ತಕವನ್ನು ಏನಂತ ಕರೀತಾರೆ? ಬೈಲಾಸ್ ಅಂತಾರೆ. ಇದು ಸರಿಯಾದ ಹೇಳಿಕೆ. ಸಂಘಟನೆಯು ದಕ್ಷ ಆಡಳಿತಕ್ಕೆ ಅನುವು ಮಾಡಿಕೊಡುತ್ತದೆ. ರೈಟ್. ಇದು ಕೂಡ ಸರಿಯಾಗಿದೆ. ಸಂಸ್ಥೆಯ ಬೆಳವಣಿಗೆಗೆ ಮತ್ತು ವ್ಯವಹಾರದ ಬದಲಾವಣೆಗೆ ಸಂಘಟನೆಯು ಸಹಾಯ ಮಾಡುತ್ತದೆ. ರೈಟ್. ಸಂಘಟನೆಯು ತಾಂತ್ರಿಕ ಆವಿಷ್ಕಾರಗಳನ್ನು ಉತ್ತಮಪಡಿಸಲು ಸಹಾಯ ಮಾಡುತ್ತದೆ. ಇದು ಕೂಡ ಕರೆಕ್ಟಾಗಿದೆ. ಅವ್ರು ಕೇಳಿರೋದೇ ಅದು ಸರಿಯಾದ ಹೇಳಿಕೆಯನ್ನು ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಎಲ್ಲವೂ ಸರಿಯಾಗಿವೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇನ್ನು ಇವುಗಳಲ್ಲಿ ಅನೌಪಚಾರಿಕ ಸಂಘಟನೆಗಳು ಯಾವುವು ಅಂತ ಕೇಳಿದರೆ, ಮೊದಲನೇದು ಗೆಳೆಯರ ಬಳಗ, ಯುವಕರ ಬಳಗ, ಎರಡನೇದು ಮೂರನೇದು ಮಿತ್ರ ಮಂಡಳಿ, ನಾಲ್ಕನೇದು ಶಾಲಾ ಕಾಲೇಜು. ಎಲ್ರಿಗೂ ಗೊತ್ತಿದೆ ಶಾಲಾ ಕಾಲೇಜು ಅನ್ನೋದು ಔಪಚಾರಿಕ ಸಂಘಟನೆಗೆ ಸೇರುವಂಥದ್ದು. ಸೊ ಇದಕ್ಕೆ ಸರಿಯಾದ ಉತ್ತರ 1 2 3 ಇಲ್ಲಿರೋದು ಡಿ ಇಸ್ ದ ರೈಟ್ ಆನ್ಸರ್. ಇನ್ನು ನೆಕ್ಸ್ಟು, ಮಾನವನ ಸಂಬಂಧಗಳ ಶಾಲೆ, ಇದರ ಪ್ರಮುಖ ನೀತಿ ಯಾವುದು ಅಂತ ಕೇಳಿದರೆ ಇಲ್ಲಿ ಕೊಟ್ಟಿರೋರಲ್ಲಿ ಮೊದಲನೇದು ಕಾರ್ಮಿಕರಿಗೆ ಆರ್ಥಿಕ ಕೊಡುಗೆ ನೀಡುವುದು, ಎರಡನೇದು ಕಾರ್ಮಿಕರಿಗೆ ಹಾಗೂ ಅವರ ಕುಟುಂಬಕ್ಕೆ ಆಗುವ ತೊಂದರೆಗಳನ್ನು ನಿವಾರಣೆ ಮಾಡುವುದು, ಮೂರನೆಯದು ಕಾರ್ಮಿಕರ ಸ್ನೇಹ ಸಂಬಂಧ ಪಡೆಯುವುದು, ನಾಲ್ಕನೆಯದು ಎಲ್ಲವೂ ಅಂತ ಇದೆ. ಇವೆಲ್ಲವೂ ಸೇರಿದರೆ ಈ ಮಾನವ ಸಂಬಂಧಗಳ ಶಾಲೆಯ ನೀತಿಗಳಲ್ಲಿ ಸೇರುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಎಲ್ಲವೂ ಆಪ್ಷನ್ 4. ಇನ್ನು ನೆಕ್ಸ್ಟ್ ಕ್ವಶನ್, ಇವುಗಳಲ್ಲಿ ಸಾಮಾಜಿಕ ಸಂಘಟನೆಯ ಗುಣಲಕ್ಷಣಗಳು ಯಾವುವು ಅಂತ ಕೇಳಿದ್ದಾರೆ. ಸಾಮಾಜಿಕ ಸಂಘಟನೆಯ ಲಕ್ಷಣಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ಸೇರುತ್ತೆ ಅಂತ ಕೇಳಿರೋದ್ರಿಂದ ಮೊದಲನೆಯದು ಸದಸ್ಯತ್ವದ ಪ್ರಜ್ಞೆ, ಇದು ಇರಲೇಬೇಕು. ಇದು ಒಂದು ಪ್ರಮುಖ ಲಕ್ಷಣಗಳಲ್ಲಿ ಒಂದು. ವ್ಯಕ್ತಿಯ ನಡವಳಿಕೆಗಳನ್ನು ನಿಯಂತ್ರಿಸುತ್ತದೆ. ಕರೆಕ್ಟ್. ಸಾಮಾಜಿಕ ಸಂಘಟನೆಯು ವ್ಯಕ್ತಿಗಳ ನಡವಳಿಕೆಗಳನ್ನು ನಿಯಂತ್ರಣದಲ್ಲಿಡುತ್ತದೆ. ಇದು ರೈಟ್.
ನಿರ್ದಿಷ್ಟ ಉದ್ದೇಶದಿಂದ ತಾನೇ ಸಂಘಟನೆ ಸೃಷ್ಟಿ ಮಾಡೋದು. ಸೊ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಗುಣಲಕ್ಷಣಗಳಲ್ಲಿ ಇದು ಒಂದು ಸೇರಿಕೊಳ್ಳುತ್ತೆ. ಅಂತಸ್ತು ಮತ್ತು ಪಾತ್ರ ಇದು ಕೂಡ ಒಂದು ಲಕ್ಷಣಗಳಲ್ಲಿ ಬರುವಂಥದ್ದು. ನೆಕ್ಸ್ಟು ಸದಸ್ಯರ ಆಶೋತ್ತರ ಪೂರೈಕೆ, ಇದು ಕೂಡ ಇದರಲ್ಲಿ ಇದ್ದೇ ಇರುತ್ತೆ. ಇಲ್ಲಿ ಕೇಳಿರೋದ್ರಲ್ಲಿ ಸಿ ಎಲ್ಲವೂ ಸರಿಯಾದ ಆಪ್ಷನ್ಸ್ ಆಗಿದೆ. ಇವೆಲ್ಲವೂ ಸೇರಿ ಸಂಘಟನೆಯ ಗುಣಲಕ್ಷಣಗಳಲ್ಲಿ ಬರುವಂಥದ್ದು. ಇನ್ನು ನೆಕ್ಸ್ಟು ಇವುಗಳಲ್ಲಿ ಸಂಘಟನೆಯ ಹಂತಗಳನ್ನು ಕೇಳಿದರೆ ಆಸಕ್ತಿ, ಪ್ರೇರಣೆ ಇದಿದ್ದೇ ಇರಬೇಕು. ಆಸಕ್ತಿ ಇರಬೇಕು, ಪ್ರೇರಣೆ ಇರಬೇಕು. ನೆಕ್ಸ್ಟ್ ಉದ್ದೇಶಗಳನ್ನು ನಿರ್ಧರಿಸುವುದು ಸಂಘಟನೆಯ ಒಂದು ಹಂತದಲ್ಲಿ ಬರುವಂಥದ್ದು. ಅಧಿಕಾರವನ್ನು ನೀಡುವುದು, ಚಟುವಟಿಕೆಗಳನ್ನು ಗುಂಪುಗಳಾಗಿ ಮಾಡುವುದು ಇವೆಲ್ಲವೂ ಈ ಸಂಘಟನೆಯ ಅನ್ನೋ ಒಂದು ಇದರ ಹಂತಗಳಲ್ಲಿ ಬರುವಂಥದ್ದು. ಸೊ ಇದಕ್ಕೆ ಸರಿಯಾದ ಉತ್ತರ 1, 2, 3 ಮತ್ತು 4 ಅಂತ ಇದೆಯಲ್ಲ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇನ್ನು ನೆಕ್ಸ್ಟು ಟೇಲರ್ ಅಭಿಪ್ರಾಯದಲ್ಲಿ ಕೈಗಾರಿಕೆಯಲ್ಲಿ ಅವ್ಯವಸ್ಥೆಯುಂಟಾಗಲು ಇರುವ ಕಾರಣವೆಂದರೆ, ಇವರ ಅಭಿಪ್ರಾಯದಲ್ಲಿ ಕೈಗಾರಿಕೆಯಲ್ಲಿ ಅವ್ಯವಸ್ಥತೆ ಉಂಟಾಗಲು ಕಾರಣವೇನು ಅಂತ ಕೇಳಿದರೆ, ಮೊದಲನೇ ಕಾರಣ ಈ ರೀತಿ ಕೊಟ್ಟಿದ್ದಾರೆ. ಆಡಳಿತಗಾರರು ತಮ್ಮ ಕಾರ್ಮಿಕರನ್ನು ಆತ್ಮವಿಶ್ವಾಸಕ್ಕೆ ತೆಗೆದುಕೊಳ್ಳಲು ವಿಫಲರಾಗುವುದು. ಅವರು ತಮ್ಮ ಕಾರ್ಮಿಕರನ್ನು ಆತ್ಮವಿಶ್ವಾಸಕ್ಕೆ ತೆಗೆದುಕೊಳ್ಳಲು ವಿಫಲರಾದಾಗ, ಫೇಲ್ ಆದಾಗ ಅವರ ಕೈಗಾರಿಕೆಯಲ್ಲಿ ಅವ್ಯವಸ್ಥೆ ಉಂಟಾಗುತ್ತದೆ ಅಂತ. ಎರಡನೇದು, ಆಡಳಿತಗಾರರು ತಮ್ಮ ಕಾರ್ಮಿಕರನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಲು ವಿಫಲರಾದಾಗ, ಅವರು ತಮ್ಮ ಕಾರ್ಮಿಕರನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳಲು ವಿಫಲರಾದಾಗ ಅವ್ಯವಸ್ಥೆ ಉಂಟಾಗುತ್ತೆ. ಇನ್ನು ಮೂರನೇದು ಈ ರೀತಿ ಇದೆ, ಕಾರ್ಮಿಕರ ಕೆಲಸಕ್ಕೆ ತಕ್ಕ ಆದಾಯವನ್ನು ಕೊಡದೇ ಇರುವುದು. ಇದರಲ್ಲಿ ಯಾವುದು ಕೈಗಾರಿಕೆಯಲ್ಲಿ ಅವ್ಯವಸ್ಥೆ ಉಂಟು ಮಾಡುತ್ತೆ ಅಂತ ಕೇಳಿರೋದ್ರಿಂದ ಅವರ ಪ್ರಕಾರ ಎಲ್ಲವೂ ಕೂಡ ಬರುತ್ತೆ. ನೆಕ್ಸ್ಟು ಮ್ಯಾಕ್ಸ್ ವೆಬರ್ ಅವರು ತಮ್ಮ ಪುಸ್ತಕವಾದ ಡ್ಯಾಶ್ ಎಂಬುದರಲ್ಲಿ ಪ್ರಥಮ ಬಾರಿಗೆ ಸಂಘಟನೆಯನ್ನು ಸಮಾಜಶಾಸ್ತ್ರೀಯ ದೃಷ್ಟಿಯಿಂದ ಪ್ರಯೋಗಿಸಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೌಕರಶಾಹಿ ವರ್ಗ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇವುಗಳಲ್ಲಿ ನೆಕ್ಸ್ಟ್ ಕ್ವಶನು, ಇವುಗಳಲ್ಲಿ ಸಂಸ್ಥೆಗೆ ಸಂಬಂಧಿಸಿದಂತೆ ಪ್ರೊಫೆಸರ್ ಹೆಚ್ ಗಿಡಿಂಗ್ಸ್ರವರು ನೀಡಿರುವ ವ್ಯಾಖ್ಯೆ ಯಾವುದು ಅಂತ ಕೇಳಿದರೆ, ಎ ಸಮಾಜಶಾಸ್ತ್ರವನ್ನು ಸಾಮಾಜಿಕ ಸಂಸ್ಥೆಗಳ ಅಧ್ಯಯನ ಶಾಸ್ತ್ರ ಎಂದು ಕರೆದಿದ್ದಾರೆ. ಬಿ ಮಾನವ ಜನಾಂಗದ ಗತಕಾಲದ ಜೀವನದಲ್ಲಿ ಉತ್ತಮವಾದುದೆಲ್ಲವನ್ನು ಸಂಗ್ರಹಿಸಿ ಸಂರಕ್ಷಣೆ ಮಾಡುವ ಸಾಧನಗಳೆಂದರೆ ಸಂಸ್ಥೆಗಳು ಅಂತ ವ್ಯಾಖ್ಯಾನ ಕೊಟ್ಟಿದ್ದಾರೆ. ಮೂರನೇದು ಸಿ ಕಾರ್ಯವೊಂದರ ಸುತ್ತ ರಚಿಸಲ್ಪಟ್ಟ ಹಾಗೂ ಪರಸ್ಪರ ಪೂರಕವಾದ ಲೋಕಾಚಾರ, ನೈತಿಕ ನಿಯಮ ಮತ್ತು ಕಾನೂನುಗಳ ಒಟ್ಟು ಸಮೂಚವೇ ಸಂಸ್ಥೆ ಅಂತ ಇದೆ. ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಇಲ್ಲಿ ಕೇಳಿರೋದು ಗಿಡಿಂಗ್ಸ್ರವರ ವ್ಯಾಖ್ಯೆ ಯಾವುದಕ್ಕೆ, ಸಂಸ್ಥೆಗೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಾನವ ಜನಾಂಗದ ಗತಕಾಲದ ಜೀವನದಲ್ಲಿ ಉತ್ತಮವಾದುದೆಲ್ಲವನ್ನು ಸಂಗ್ರಹಿಸಿ ಸಂರಕ್ಷಣೆ ಮಾಡುವ ಸಾಧನಗಳೆಂದರೆ ಅವುಗಳೇ ಸಂಸ್ಥೆಗಳು ಅಂತ. ಇನ್ನು ನೆಕ್ಸ್ಟು ಸಂಸ್ಥೆಗಳನ್ನು ವಿಕಸಿತ ಮತ್ತು ಸ್ಥಾಪಿತ ಸಂಸ್ಥೆಗಳು ಎಂದು ಎರಡು ಪ್ರಕಾರವಾಗಿ ವಿಂಗಡಿಸಿದವರು. ಇವರಲ್ಲಿ ಆಪ್ಷನ್ ಬಿ ಆಪ್ಷನ್ ಬಿ WG ಸಮ್ನರ್. ಇವರು ಸಂಸ್ಥೆಗಳನ್ನು ವಿಕಸಿತ ಮತ್ತು ಸ್ಥಾಪಿತ ಸಂಸ್ಥೆಗಳು ಎಂದು ಎರಡು ಪ್ರಕಾರವಾಗಿ ವಿಂಗಡಿಸಿದ್ದಾರೆ. ಇನ್ನು ನೆಕ್ಸ್ಟು ಪ್ರಾಥಮಿಕ ಸಂಸ್ಥೆಗೆ ಇವುಗಳಲ್ಲಿ ಯಾವುದು ಉದಾಹರಣೆ ಅಂತ ಕೇಳಿದರೆ, ಎ ಧರ್ಮ, ಬಿ ನೀತಿ ಪದ್ಧತಿ, ಆಸ್ತಿ, ಸಿ ವಿವಾಹ, ಡಿ ಕುಟುಂಬ. ಇಲ್ಲಿ ಆಪ್ಷನ್ಸಲ್ಲಿ 3 ಮಾತ್ರ ಅಂತ ಇದೆ. ಬಿ 1, 2 ಮತ್ತು 4 ಅಂತ ಇದೆ. ಸಿ ಎಲ್ಲವೂ ಅಂತ ಇದೆ. ಡಿ 2, 3 ಮತ್ತು 4 ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಎಲ್ಲವೂ. ಧರ್ಮ, ನೀತಿ ಪದ್ಧತಿ, ಆಸ್ತಿ, ವಿವಾಹ, ಕುಟುಂಬ ಇವೆಲ್ಲವೂ ಪ್ರಾಥಮಿಕ ಸಂಸ್ಥೆಗೆ ಉದಾಹರಣೆಗಳು. ಇನ್ನು ನೆಕ್ಸ್ಟು ಶಿಕ್ಷಣ, ಕಾನೂನು, ಶಾಸನಗಳು, ಸಂವಿಧಾನ, ಸಂಸತ್ತು, ನಿಯಮಗಳು, ವ್ಯವಹಾರಗಳು ಇವು ಸಂಸತ್ತಿನ ನಿಯಮಗಳು, ವ್ಯವಹಾರಗಳು ಇವು ಯಾವ ಸಂಸ್ಥೆಗೆ ಸೇರಿಕೊಳ್ಳುತ್ತೆ ಅಂತ ಕೇಳಿದ್ದಾರೆ. ಉದಾಹರಣೆಗೆ ಶಿಕ್ಷಣ, ಕಾನೂನು, ಶಾಸನಗಳು, ಸಂವಿಧಾನ, ಸಂಸತ್ತಿನ ನಿಯಮಗಳು, ವ್ಯವಹಾರಗಳು ಇವು ಮಾಧ್ಯಮಿಕ ಯಾವ ಸಂಸ್ಥೆಗೆ ಸೇರಿಕೊಳ್ಳುತ್ತೆ ಉದಾಹರಣೆ ಆಗಿರಲಿ, ಅಥವಾ ಯಾವ ಸಂಸ್ಥೆ ಯಾವ ಗುಂಪಿಗೆ ಸೇರುತ್ತೆ ಅಂತ ಕೇಳಿದ್ದಾರೆ.
ಇದು ಫಸ್ಟ್ ಆಪ್ಷನ್ ಮಾಧ್ಯಮಿಕ ಸಂಸ್ಥೆ, ಬಿ ವಿಕಸಿತ ಸಂಸ್ಥೆ, ಸಿ ಸ್ಥಾಪಿತ ಸಂಸ್ಥೆ, ಡಿ ಪ್ರಾಥಮಿಕ ಸಂಸ್ಥೆ ಅಂತ ಇದೆ. ಇವೆಲ್ಲವೂ ಮಾಧ್ಯಮಿಕ ಸಂಸ್ಥೆಯಲ್ಲಿ ಸೇರಿಕೊಳ್ಳುವಂಥದ್ದು. ಉದಾಹರಣೆ ಕೇಳಿದಾಗ ಇದನ್ನು ನಾವು ಈಸಿಯಾಗಿ ಕೊಡ್ಬೋದು. ನೆಕ್ಸ್ಟು ಹೊಂದಿಸಿ ಬರೆಯಿರಿ. ಇಲ್ಲಿ ಸಾಂಸ್ಕೃತಿಕ ಸಂಸ್ಥೆಗಳು ಒಂದು ಮೊದಲನೇ ಪ್ರಶ್ನೆ, ಸಾಂಸ್ಕೃತಿಕ ಸಂಸ್ಥೆಗಳು ಎ ನಾಟಕ, ಸಂಗೀತ, ಸಾಹಿತ್ಯ. ಎರಡನೇದು ಆರ್ಥಿಕ ಸಂಸ್ಥೆಗಳು, ಇದರಲ್ಲಿ ಕಾನೂನು, ಪೊಲೀಸು, ನ್ಯಾಯಾಲಯ ಅಂತ ಇದೆ. 3 ಮನೋರಂಜನಾ ಸಂಸ್ಥೆಗಳು, ಕುಟುಂಬ, ಧರ್ಮ, ಶಿಕ್ಷಣ ಅಂತ ಕೊಟ್ಟಿದ್ದಾರೆ. ಸಾರ್ವಜನಿಕ ನಿಯಂತ್ರಣ ಸಂಸ್ಥೆಗಳಲ್ಲಿ ಕಾರ್ಖಾನೆ, ಕೃಷಿ ರಂಗ, ಬ್ಯಾಂಕ್ ಅಂತ ಇದೆ. ಉತ್ತರ ನೋಡೋದಾದರೆ ಸಾಂಸ್ಕೃತಿಕ ಸಂಸ್ಥೆಗಳಿಗೆ ಸೇರುವಂಥದ್ದು ಕುಟುಂಬ, ಧರ್ಮ, ಶಿಕ್ಷಣ. ಇನ್ನು ಆರ್ಥಿಕ ಸಂಸ್ಥೆಗಳಲ್ಲಿ ಬರುವಂಥದ್ದು ಕಾರ್ಖಾನೆ, ಕೃಷಿ ರಂಗ, ಬ್ಯಾಂಕ್. ಮನೋರಂಜನಾ ಸಂಸ್ಥೆಗಳು ಅಂದರೆ ನಾಟಕ, ಸಂಗೀತ, ಸಾಹಿತ್ಯ. ಸಾಮಾಜಿಕ ನಿಯಂತ್ರಣ ಸಂಸ್ಥೆಗಳಲ್ಲಿ ಕಾನೂನು, ಪೊಲೀಸು, ನ್ಯಾಯಾಲಯ. ಏನು ಇದು ನಿಮಗೆ ಅಂತ ಕೊಟ್ಟಿರುವಂಥ ಪ್ರಶ್ನೆ. ಇದೊಂಥರ ಡಿಫ್ರೆಂಟಾಗಿತ್ತು ಸಂಘಕ್ಕೆ ಒಂದು ವ್ಯಾಖ್ಯಾನ. ಅದಕ್ಕೆ ಇದು ನೀವು ಯೋಚನೆ ಮಾಡಿ ಆನ್ಸರ್ ಮಾಡಿ. ಮಾನವ ತನ್ನ ಒಂಟಿತನದ ಕ್ರೂರತೆಯನ್ನು ನೀಗಿಸಿಕೊಳ್ಳಲು ಹಲವಾರು ಮಾರ್ಗೋಪಾಯಗಳನ್ನು ಕಂಡುಕೊಂಡನು. ಅದರಲ್ಲಿ ಈ ಸಂಘ ಜೀವನವು ಒಂದು ಹೀಗೆಂದವರು. ಈ ಸಂಘ ಜೀವನಕ್ಕೆ ಇವರು ಈ ರೀತಿ ವ್ಯಾಖ್ಯಾನ ಮಾಡಿದ್ದಾರೆ. ಇವರು ಯಾರು ಅಂತ ನೀವು ತಿಳಿಸಿ. ಮಾನವ ತನ್ನ ಒಂಟಿತನದ ಕ್ರೂರತೆಯನ್ನು ನೀಗಿಸಿಕೊಳ್ಳಲು ಹಲವಾರು ಮಾರ್ಗೋಪಾಯಗಳನ್ನು ಕಂಡುಕೊಂಡನು. ಅದರಲ್ಲಿ ಈ ಸಂಘ ಜೀವನವೂ ಒಂದು. ಸೊ ಈ ರೀತಿ ವ್ಯಾಖ್ಯಾನ ನೀಡಿರೋರು ಯಾರು ಅಂತ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆಲ್ ದ ವೆರಿ ಬೆಸ್ಟ್.